ಮುಟ್ಟಿದ್ರೇನೆ ಒಂಥರ ಖುಷಿ. ಆರ್ಡರ್ ಹಾಕಿರುವಂತ ಫುಲ್ ಎಂಬ್ರಾಯ್ಡರಿ, ಅದ್ರಲ್ಲೂ ಕೂಡ ಕಲರ್ಸ್ ಬೇಕು ಅಂತ ಅನ್ಸಿದಾಗ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಜಯತೆ ಹತ್ರ ಸ್ವಲ್ಪ ತರಕಾರಿ ತರೋದಕ್ಕೆ ಹೇಳಿದ್ವಿ. ವಿಜಯತೆ ತರಕಾರಿ ತಂದಿದ್ರು, ಹಂಗಾಗಿ ನಾನು ತರೋದಕ್ಕೆ ಹೋಗಿದ್ದೆ. ಸೀರೆ ಫಾಲ್ ಹಚ್ತಾ ಕುಂತಿದ್ದೆ ಆಯ್ತಾ. ಸೀರೆಗೆ ಎಲ್ಲ ಫಾಲ್ ಎಲ್ಲ ಹಚ್ಚಾಗಿದ್ ನಂತರ ನಾನು ಕಿಚನ್ಗೆ ಬಂದೆ ಅಡ್ಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ. ಊಟಕ್ಕೆ ಇವತ್ತು ಅನ್ನ ಸಾಂಬಾರು ಹಂಗೇನೆ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಅನ್ನ ಕೂಡ ರೆಡಿ ಆಯ್ತು. ನಾನು ಸಾಮಾನ್ಯವಾಗಿ ಓಪನ್ ಪಾತ್ರೆನಲ್ಲೇ ಅಡ್ಗೆ ಮಾಡುವಂತದ್ದು ಆಯ್ತಾ. ಅನ್ನ ಆಯ್ತು, ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಆಯ್ತು. ಇವಾಗ ಬೆಂಡೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಕಡೆ ಸಾಂಬಾರ್ ಕೂಡ ರೆಡಿ ಆಯ್ತು. ಇನ್ನ ಒಂದ್ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ನೀಟ್ ಮಾಡ್ಕೊಳ್ಬೇಕು ನಾನು. ಇವತ್ತು ರೆಸಿಪಿ ಏನ್ ಶೂಟ್ ಮಾಡ್ಕೊಳ್ಳೋ ತರ ಅಡ್ಗೆ ಮಾಡಿರ್ಲಿಲ್ಲ. ಸಿಂಪಲ್ ಆಗಿ ಒಂದ್ ಸಾಂಬಾರ್ ಮಾಡ್ಬಿಟ್ಟು ಪಲ್ಯ ಮಾಡಿದ್ದೆ, ಹಂಗಾಗಿ ನಾನೇನ್ ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ. ಇನ್ನ ಬ್ಲೌಸ್ ಎಲ್ಲ ಕೈ ಹೊಲ್ಗೆ ಮಾಡ್ತಾ ಕುಂತಿದ್ದೆ. ಅಕ್ಕ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಹೋಗಿದ್ರು, ಬಾಳೆಹಣ್ಣೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರು ನಿನ್ನೆ. ಮಧ್ಯಾಹ್ನ ಊಟ ಮುಗಿಸಿ ಸಿಗ್ತಾ ಇದ್ದೀನಿ. ಕೈನಲ್ಲಿ ಪಾರ್ಸಲ್ ಇದೆ, ಮೀಶೋ ಇಂದ ಬಂದಂತಹ ಪಾರ್ಸಲ್. ಸಮಯ 2:30 ಆಯ್ತು ಆಯ್ತಾ. ಆವಾಗ್ಲೇ ವಿಡಿಯೋ ಮಾಡ್ಬೇಕಿತ್ತು. ನನ್ಗೆ ಇವತ್ತು ವಿಪರೀತ ಕೋಪ ಬಂದಿತ್ತು. ವಿಡಿಯೋ ಮಾಡೋ ಮನ್ಸೇ ಹೊರಟೋಗ್ಬಿಟ್ಟಿತ್ತು ಸ್ನೇಹಿತರೆ. ನೀವು ಕೇಳ್ಬಹುದು ಅಣ್ಣ ಮೇಲ ಅಂತ, ಅಣ್ಣನ ಮೇಲೆ ಅಲ್ಲ. ಮತ್ತೆ ನೀವು ಕೇಳ್ಬಹುದಲ್ವಾ, ಹಂಗಾಗಿ ಮೊದ್ಲಿಗೆ ಆನ್ಸರ್ ಮಾಡ್ಬಿಟ್ಟೆ. ಅಣ್ಣನ ಮೇಲಲ್ಲ, ನಿಂತಿದ್ದಾರೆ ಅಣ್ಣ ಊಟ ಮುಗಿಸಿ. ಇವಾಗ ಈ ಪಾರ್ಸಲ್ ಓಪನ್ ಮಾಡೋಣ ಆಯ್ತಾ. ಕುರ್ತಾ ಸೆಟ್ ಎಲ್ಲ ಹೆಂಗ್ ಬಂದಿದೆ ಅಂತ ನೋಡೋಣ. ಇವಾಗ ನಾನು ವೇರ್ ಮಾಡಿದ್ದಲ್ವಾ, ಇದನ್ನು ಅಷ್ಟೇನೆ ನಾನು ಮೀಶೋನಲ್ಲಿ ಖರೀದಿ ಮಾಡಿರುವಂತದ್ದು. ಇದನ್ನ ನಾನು ತಗೊಂಡು 1 ವರ್ಷ ಜಾಸ್ತಿನೇ ಆಯ್ತು, 1.5 ಆಯ್ತು. ನಾನು ಡೈಲಿ ವೇರ್ ಮಾಡೋದಕ್ಕೆ ಅಂತಾನೆ ತಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ. 320, 330 ಆ ರೇಂಜ್ ಅಲ್ಲಿ ಸಿಕ್ಕಿರುವಂತದ್ದು. ಇದಕ್ಕೆ ದುಪಟಾ ಕೂಡ ಇದೆ. ಇದ್ರದ್ದು ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಆಯ್ತಾ. ಇದ್ರಲ್ಲಿ ಸುಮಾರಷ್ಟು ಕಲರ್ಸ್ ಅವೈಲೇಬಲ್ ಇದೆ. ಮೊದಲೇದು ಪಿಸ್ತಾ ಕಲರ್ ಡ್ರೆಸ್. ನನ್ಗೆ ಈ ಪಿಸ್ತಾ ಕಲರು, ಪಿಂಕ್ ಕಲರು ಅಂತಂದ್ರೆಲ್ಲ ತುಂಬಾ ಇಷ್ಟ ಆಯ್ತಾ. ಇನ್ನ ಸ್ಕೈ ಬ್ಲೂ ಬರ್ತದಲ್ವಾ, ಅದು ಕೆಲವೊಂದು ಕಲರ್ ಅನ್ನ ನಾನು ತುಂಬಾ ಲೈಕ್ ಮಾಡ್ತೀನಿ. ಇನ್ನ ಒಂದೇನಂತಂದ್ರೆ, ಸಾಮಾನ್ಯವಾಗಿ ಯಾವಾಗ್ಲೂ ನಾನು ಯಾವ ಕಲರ್ ಹಾಕೊಳ್ಳಿಲ್ವೋ, ಇನ್ನ ಕೂಡ ಇಲ್ವೋ ಆ ತರ ಕಲರ್ ಡ್ರೆಸ್ ಗಳನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ತರ ನನಗೆ ಸೂಟ್ ಆಗ್ತದೋ ಬಿಡ್ತದೋ ಸೆಕೆಂಡ್ರಿ. ಇದ್ ಬಂದು ಕಾಟನ್ ಕುರ್ತಾ ಆಯ್ತಾ. ಈ ಖಾದಿ ಕಾಟನ್ ತರ ಅಂದ್ರೆ ಪ್ಯೂರ್ ಕಾಟನ್ ಕುರ್ತಾ. ಬಟ್ಟೆ ಮುಟ್ಟಿದ್ರೇನೆ ಒಂಥರ ಖುಷಿ ಅಂತ ಅನ್ಸ್ತದೆ ಸ್ನೇಹಿತರೆ. ನನ್ಗೂ ಕೂಡ ಇವಾಗ ಹಂಗೆ ಅನ್ಸ್ತು. ಪ್ಯೂರ್ 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 ಕಾಟನ್ ಕುರ್ತಾ. ಇದಕ್ಕೆ ಮಾತ್ರ ನಾನು 10/10 ಕೊಡ್ತೀನಿ. ಆರಾಮಾಗಿ ಖರೀದಿ ಮಾಡಬಹುದು ಈ ಡ್ರೆಸ್ ಅನ್ನ. ಇದಕ್ಕೆ ಜಾಸ್ತಿ ಏನು ಅಮೌಂಟ್ ಕೊಟ್ಟಿಲ್ಲ ಆಯ್ತಾ. ಇದ್ರದ್ದು ಪ್ರೈಸ್ ಎಲ್ಲ ನಾನು ಹಾಕಿರ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಕುರ್ತಾ ಮಾತ್ರ, ತುಂಬಾ ಸಖತ್ತಾಗಿದೆ. ಇನ್ನ ಒಂದೇನಂತಂದ್ರೆ, ಸ್ಲೀವ್ಸ್ ಏನಿಲ್ಲ, ಇದು ಪ್ರಿಂಟೆಡ್ ಅಲ್ಲ ಆಯ್ತಾ. ತುಂಬಾ ಚೆನ್ನಾಗಿದೆ ಕುರ್ತಾ ಸೆಟ್. ಇದ್ರದ್ದು ಬೆಲೆ ಹಾಕಿರ್ತೀನಿ. ಇಲ್ಲಿ ಮಿಡ್ಲಲ್ಲಿ ಒಂದು 3 ಬಟನ್ಸ್ ಹಾಕಿದ್ದಾರೆ. ಬಟ್ಟೆ ಬಗ್ಗೆ ಮಾತ್ರ 2 ಮಾತೇ ಇಲ್ಲ, ಅಷ್ಟು ಚಂದ ಇದೆ. ಇದ್ರದ್ದು ಬೆಲೆ ಬಂದು ನಾನ್ ತಗೊಳ್ಳುವಾಗ 379, 379 ರುಪೀಸ್. ಇದ್ರಲ್ಲಿ ಇನ್ನ 3 ಕಲರ್ ಅವೈಲೇಬಲ್ ಇದೆ. ಇದನ್ನ ಸೇರಿಸಿ 3 ಕಲರ್ ಆಯ್ತಾ. ಇದ್ರದ್ದು ಲಿಂಕ್ ಅನ್ನ ಕೊಡ್ತೀನಿ ಆಯ್ತಾ. ತುಂಬಾ ಸಖತ್ತಾಗಿದೆ. ಡೈಲಿ ವೇರ್ ಆಗಿರ್ಬಹುದು, ಆಫೀಸ್ ವೇರ್ಗೆ, ಇನ್ನ ಹೊರಗಡೆ ವರ್ಕ್ ಹೋಗ್ತೀರಿ ಅಲ್ವಾ, ತುಂಬಾ ಚೆನ್ನಾಗಿದೆ. ಸೆಟ್ ಬಂದು ಇದಕ್ಕೆ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಸೆಟ್ ಅಲ್ವಾ, ಹಾಗಾಗಿ ಪ್ಯಾಂಟ್. ನಾನು ಡ್ರೆಸ್ ಗಳನ್ನ ಎಂ ಸೈಜ್ ಅಲ್ಲಿ ತರಿಸ್ತೀನಿ. ನಾನು ವೇರ್ ಮಾಡ್ಬಿಟ್ಟು ಫೋಟೋ ಕೂಡ ಸೈಡ್ ಅಲ್ಲಿ ಹಾಕಿರ್ತೀನಿ ಆಯ್ತಾ ನಿಮ್ಗೆ. ಇದು ಪ್ಯಾಂಟ್ ಆಯ್ತಾ. ಇದು ಪ್ಯಾಂಟ್ ನಾನು ಎಂ ಸೈಜ್ ಅಲ್ಲಿ ಆರ್ಡರ್ ಹಾಕಿರುವಂತದ್ದು ಡ್ರೆಸ್ ಅನ್ನ. ಚೆನ್ನಾಗಿದೆ ಪ್ಯಾಂಟ್. ಇದಕ್ಕೆ ಪಾಕೆಟ್ ಬಂದಿಲ್ಲ, ಪಾಕೆಟ್ ಇಲ್ಲ ಇದಕ್ಕೆ. ಇನ್ನ ಇದು ಬಂದು ದುಪ್ಪಟ. ದುಪ್ಪಟನು ಅಷ್ಟೇನೆ ತುಂಬಾ ಚಂದ ಇದೆ. ತುಂಬಾ ಲೆಂತ್ ಕೂಡ ಇದೆ ಆಯ್ತಾ. ದುಪ್ಪಟ ಸಖತ್ ಲೆಂತ್ ಇದೆ. ವೇರ್ ಮಾಡ್ಬಿಟ್ಟು ಹಾಕ್ತೀನಿ. ಇನ್ನ ಸೆಕೆಂಡ್ ಪಾರ್ಸಲ್ ಓಪನ್ ಮಾಡ್ತಾ ಇದ್ದೀನಿ. ಇನ್ನ 2ನೇ ಕುರ್ತಾ ಸೆಟ್. ಇದನ್ನು ಅಷ್ಟೇನೆ ಕಾಟನ್ ಕುರ್ತಾ ಸೆಟ್. ತುಂಬಾ ಚಂದ ಇದೆ ಡ್ರೆಸ್ ಮಾತ್ರ, ತುಂಬಾ ಸೂಪರ್ ಆಗಿದೆ. ಇದ್ರದ್ದು ಬೆಲೆ ಬಂದು 286. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಗೆ ಎಲ್ಲಾದ್ರದ್ದು ಫೋಟೋ ಹಾಕಿರ್ತೀನಿ ಆಯ್ತಾ. ಅಂದ್ರೆ ಪ್ರೈಸ್ ನಿಮ್ಗೆ ಅಲ್ಲಿ ಕಾಣಿಸ್ತದೆ. ಇದು ತುಂಬಾ ಚಂದ ಇದೆ. ಇದಕ್ಕೆ 286 ರೂಪಾಯಿ ಕೊಟ್ಟಿರೋದು. ಲೆಂತ್ ವೈಸ್ ಅಷ್ಟೇನೆ. ಎಂ ಸೈಜ್ ಅಲ್ವಾ, ಎಂ ಸೈಜ್ಗೆ ಎಷ್ಟು ಲೆಂತ್ ಬರ್ತದೋ ಕುರ್ತಾ ಅಷ್ಟೇ ಲೆಂತ್ ಇದೆ. ಫುಲ್ ಎಂಬ್ರಾಯ್ಡರಿ ಹಾಕಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಕುರ್ತಾ ಮಾತ್ರ. ಈ ತರ ಫುಲ್ ಸಣ್ಣ 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 ವರ್ಕ್ ಹಾಕಿದ್ದಾರೆ. ವರ್ಕ್ ಅಂತಂದ್ರೆ ಇದು ಒಂಥರ ಬುಟ್ಟ ಬುಟ್ಟ ತರ ಇದೆ. ಇನ್ನ ಇದಕ್ಕೆ
ಪ್ಯಾಂಟ್ ಬಂದು ವೈಟ್ ಕಲರ್ ಅಲ್ಲಿ ಇದೆ. ಟೈ ಮಾಡೋದಕ್ಕೆ ಇಲ್ಲಿ ದಾರ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಜೇಬು ಇದೆ, ಆಯ್ತಾ, ಒಂದ್ ಕಡೆ ಜೇಬಿದೆ. ಇದಕ್ಕೆ ತುಂಬಾ ಚಂದ ಇದೆ. ಇನ್ನ ಮೂರನೇದು ಕುರ್ತಾ ಸೆಟ್. ಇದು ಬಂದು ಇದೂನು ಅಷ್ಟೇನೆ ತುಂಬಾ ಸಖತ್ತಾಗಿದೆ. ಇದು ಕಲರು, ದುಪಟ ಹಾಗೇನೆ ಪ್ಯಾಂಟು, ಟಾಪ್. ಇದ್ರದ್ದು ಬೆಲೆ ಒಂದು 366 ರೂಪಾಯಿ. ಇದ್ರಲ್ಲೂ ಅಷ್ಟೇನೆ ಕಲರ್ಸ್ ಇದೆ. ಇವಾಗ ಆವಾಗ್ಲೇ ನಾನು ತೋರಿಸಿದಲ್ವಾ, ಅದ್ರಲ್ಲೂ ಕೂಡ ಕಲರ್ಸ್ ಇದೆ. ಪಿಂಕ್ ಎಲ್ಲಾನು ಕೂಡ ಇದೆ. ಸೆಕೆಂಡ್ ಒಂದ್ ತೋರಿಸಿದ್ದಲ್ವಾ ಅದ್ರಲ್ಲಿ. ಇದ್ ಬಂದು ಕುರ್ತಾ ಈ ತರ ಇದೆ. ಇದು ಕಾಟನ್ ಅಲ್ಲ, ಸ್ವಲ್ಪ ಮಿಕ್ಸ್ ಇದೆ ಅಂತ ನನ್ಗೆ ಅನಿಸ್ತದೆ, ಆಯ್ತಾ. ಆದ್ರೆ ಕಲರ್ ಮಾತ್ರ ತುಂಬಾ ಚಂದ ಇದೆ. ಇದು ಫುಲ್ ಈ ತರ ಬಟನ್ಸ್ ಹಾಕಿದ್ದಾರೆ. ಫುಲ್ ಕುರ್ತಾನು ಈ ತರ ಇದೆ. ಸ್ಲೀವ್ಸಿಗೆ ಈ ತರ ಇದೆ ಸ್ಲೀವ್ಸ್. ಅದು ವೇರ್ ಮಾಡಿದ್ರೆ ತುಂಬಾ ಚಂದ ಕಾಣಿಸ್ತದೆ. ಆದ್ರೆ ಇದು ಪ್ಯೂರ್ ಕಾಟನ್ ಅಲ್ಲ, ಸ್ವಲ್ಪ ಮಿಕ್ಸ್ ಇದೆ. ಆದ್ರೆ ಬಟ್ಟೆ ಮಾತ್ರ ತುಂಬಾ ದಪ್ಪ ಇದೆ, ಆಯ್ತಾ. ತಿನ್ನಾಗಿಲ್ಲ, ಬಟ್ಟೆ ತುಂಬಾ ದಪ್ಪ ಇದೆ. ಇನ್ನ ಇದು ಬಂದು ಪ್ಯಾಂಟ್ ಜೇಬ್ ಹುಡುಕ್ತಾ ಇದ್ದೀನಿ ನಾನು. ಇದಕ್ಕೆ ಪ್ಯಾಂಟ್ಗೆ ಜೇಬ್ ಕೊಟ್ಟಿಲ್ಲ. ಪ್ಯಾಂಟುನು ಅಷ್ಟೇನೆ ಕಾಟನ್ ಮೆಟೀರಿಯಲ್ ಅಲ್ಲ, ಇದು ಸ್ವಲ್ಪ ಮಿಕ್ಸ್ ಇದೆ, ಆಯ್ತಾ. ಇನ್ನ ಇದು ಬಂದು ದುಪಟ ಲೆಂತ್ ಮಾತ್ರ ತುಂಬಾ ಸಖತ್ತಾಗಿದೆ. ಇಷ್ಟು ಲೆಂತ್ ಇದೆ ದುಪ್ಪಟ, ತುಂಬಾ ಲೆಂತ್ ಇದೆ ದುಪ್ಪಟ ಮಾತ್ರ. ಹಾ, ನಮ್ಮ ಮನೆಯವ್ರ ಸೈಡ್ ಅಲ್ಲಿ ಕೂತ್ಕೊಂಡು ಕಾಮೆಂಟ್ ಪಾಸ್ ಮಾಡ್ತಾ ಇದಾರೆ, ಬೆಡ್ಶೀಟ್ ತರ ಇದೆ ಅಂತ. ತುಂಬಾ ಚಂದ ಇದೆ, ಆಯ್ತಾ. ಈ ಕುರ್ತಾ ಸೆಟ್ ಗಳದ್ದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ, ಜೊತೆ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ, ಆಯ್ತಾ. ಅಂದ್ರೆ ಬೇರೆ ಬೇರೆ ಬ್ರಾಂಡ್ ಗಳದನ್ನ ನಾನು ಟ್ಯಾಗ್ ಮಾಡಿರ್ತೀನಿ ಅಷ್ಟೇನೆ. ನೀವು ಮೀಶೋನಲ್ಲೇ ತಗೊಳ್ಬೇಕಂತಂದ್ರೆ ಲಿಂಕ್ ಅನ್ನ ಕಾಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಅಲ್ಲೂ ಕೂಡ ಫಾಲೋ ಮಾಡಬಹುದು ನೀವು. ಅಲ್ಲಿನೂ ಕೂಡ ಅಷ್ಟೇನೆ ನಾನು ಡೈಲಿ ಅಪ್ಡೇಟ್ ಮಾಡ್ತೀನಿ. ಮೀಶೋ ಪ್ರಾಡಕ್ಟ್ ಗಳನ್ನ ರಿವ್ಯೂ ಮಾಡ್ತೀನಿ. ಜೊತೆ ಮಿನಿ ವ್ಲಾಗ್ ಎಲ್ಲ ಇತ್ತೀಚೆಗೆ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀನಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ವಿದ್ಯಾ ಕೆ ವ್ಲಾಗ್ಸ್ ಅಂತ ಇದೆ ನನ್ನ ಇನ್ಸ್ಟಾಗ್ರಾಮ್ ಐಡಿ, ಆಯ್ತಾ. ಇವತ್ತು ಮಧ್ಯಾಹ್ನ ಸ್ವಲ್ಪನೂ ಕೂಡ ರೆಸ್ಟ್ ಮಾಡ್ಲಿಲ್ಲ. ಊಟ ಮುಗ್ದಿದ್ದೇನೆ. ಇನ್ನ ಒಂದ್ ಸ್ವಲ್ಪ ಬ್ಲೌಸ್ ಇತ್ತು, ಬ್ಲೌಸ್ ಎಲ್ಲ ಕಾಜ್ ಮಾಡ್ಬಿಟ್ಟು ವಿಜಯತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಕೊಟ್ಬಿಟ್ಟು ಬರೋದಕ್ಕೆ. ಎಲ್ಲಾ ದಿನನೂ ನಾನು ಮಧ್ಯಾಹ್ನ ಮಲ್ಕೊಳ್ಳೋದಿಲ್ಲ, ಕೆಲವೊಂದ್ ದಿನ ಮಾತ್ರ ಮಲ್ಕೊಳ್ತೀನಿ. ಏನು ಕೆಲ್ಸ ಇಲ್ಲ, ನನ್ಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ಸ್ದಾಗ ಮಲ್ಕೊಳ್ತೀನಿ. ಸಾಮಾನ್ಯವಾಗಿ ನನ್ ಕೊಡೋದಕ್ ಹೋಗೋದಿಲ್ಲ ಬ್ಲೌಸ್ ಗಳನ್ನ. ಏನಕ್ಕೆ ಅಂತಂದ್ರೆ ವಿಜಯತ್ತೆನೆ ಬಂದು ತಗೊಂಡ್ ಹೋಗ್ತಾರೆ ಇಲ್ಲಿ ಮೆಟ್ಲ ಹತ್ರ. ಇವತ್ತು ನಾನು ಬಟ್ಟೆ ತರೋದಕ್ ಹೋಗೋದಿತ್ತು, ಹಂಗೆ ಕೊಟ್ಬಿಟ್ಟು ಬಟ್ಟೆನ ತಗೊಂಡ್ ಬರ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು, ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಎಲ್ಲಾದ್ರೂ ಆಚೆ ಹೋದ್ರೆ ಅಂದ್ರೆ ಮನೆಯಲ್ಲಿ ಹಾಕಿದ್ ಒಂದ್ ಜೊತೆ ಡ್ರೆಸ್ಸು, ಹೊರಗಡೆ ಹೋಗಿದ್ ಒಂದ್ ಡ್ರೆಸ್ಸು, ಈ ತರ ಬಟ್ಟೆ ತೊಳೆಯೋದಕ್ ಜಾಸ್ತಿ ಇರ್ತದೆ. ನಿನ್ನೆ ದಿನ ನಾವು ಹೊಸದೇವತ ಫಾಲ್ಸ್ ಹೋಗಿದ್ವಿ ಅಲ್ವಾ, ಹಂಗಾಗಿ. ಇನ್ನ ಎಲ್ಲ ಸಂಜೆ ಕೆಲ್ಸ ನಂದು ಸ್ಟಾರ್ಟ್ ಆಗ್ತದೆ. ಗಂಟೆ ಸುಮಾರು 4 ಆಗಿತ್ತು. ಇನ್ನ ಗುಡ್ಸೋದು, ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಡೋದು, ಟೀ ಕುಡಿಯೋದು, ಇನ್ನ ದೋಸೆ ಹಿಟ್ಟಿಗೆಲ್ಲ ರುಬ್ಕೊಳ್ಳೋದು, ಈ ತರ. ಇವಾಗ ಚಳಿ ಇದ್ದದ್ರಿಂದ ಸ್ವಲ್ಪ ಬೇಗನೆ ನಾನು ದೋಸೆ ಹಿಟ್ಟಿಗೆಲ್ಲ ರುಬ್ಬಿಟ್ಕೊಳ್ತೀನಿ. ನಮ್ ಕಡೆ ಅಂತೂ ತುಂಬಾ ಚಳಿ. ಕೆಲವೊಂದ್ ದಿನ ಅಷ್ಟು ಚಳಿ ಅಂತ ಅನ್ಸೋದಿಲ್ಲ. ಸಂಜೆ ಕೆಲ್ಸ ಎಲ್ಲ ಮುಗಿಸಿ ನಾನು ಹಂಗೇನೆ ಉದ್ದಿನ ಹಿಟ್ಟನ್ನ ರುಬ್ಕೊಂಡಿದ್ದೆ, ಆಯ್ತಾ. ಉದ್ದಿನ ಹಿಟ್ಟಿಗೆ ಇವಾಗ ನಾನು ಅಕ್ಕಿ ರವಾನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಡ್ಲಿ ರವಾ ಇದು, ನಾವೇ ಮಾಡ್ಸಿರುವಂತದ್ದು ಮಿಲ್ಲಲ್ಲಿ. ನಾಳೆ ತಿಂಡಿ ಇಡ್ಲಿ ಮಾಡೋಣ ಅಂತ ಈ ತರ ಉದ್ದಿನ ಹಿಟ್ಟನ್ನ ರುಬ್ಕೊಂಡು ಈ ತರ ಇಡ್ಲಿ ರವಾ ಮಿಕ್ಸ್ ಮಾಡಿದ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರ್ತದೆ, ಆಯ್ತಾ. ಆದ್ರೆ ಹಿಟ್ಟನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕು ಈ ಪ್ಲೇಟ್ ಇಡ್ಲಿ ಮಾಡುವಾಗ. ನಾನು 1.5 ಲೋಟದಷ್ಟು ಉದ್ದಿನ ಬೇಳೆ ಹಾಕಿದ್ದೆ, ಹಂಗಾಗಿ ನಾನಿಲ್ಲಿ 3 ಲೋಟದಷ್ಟು, ಈ 3ರಿಂದ 3.5 ಲೋಟದಷ್ಟು ಈ ಅಕ್ಕಿ ರವಾನ ಸೇರ್ಸಿದೀನಿ. ಚಿಕ್ಕ ಲೋಟ, ಅದು ಟೀ ಕುಡಿಯುವಂತಹ ಲೋಟ, ಆಯ್ತಾ. ನಾಳೆ ಇಡ್ಲಿ ತಿಂಡಿ. ಇನ್ನ ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.